ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಲೋಕಸಭಾ ಚುನಾವಣೆಯ ನಂತರ ಈಗ ಮತ್ತೆ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ವಿಧಾನಸಭಾ ಉಪಚುನಾವಣೆ ಬರ್ತಿದೆ. ಕಾರಣ ಏನು ಅಂದರೆ 3 MLAಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, MP ಆಗಿದ್ದಾರೆ. ಸೊ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ MP ಆಗಿ ಗೆಲುವು ಸಾಧಿಸಿದ್ದಾರೆ. ಒಂದು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ಕ್ಷೇತ್ರದ ಮಾಜಿ CM, ಆ ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ HD ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಇ ತುಕಾರಾಮ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ 3 ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅವರು ಮೊನ್ನೆಯ 2024ರ 18ನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವರು ಗೆಲುವು ಸಾಧಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ ಲೋಕಸಭಾ ಕ್ಷೇತ್ರದಿಂದ ಇ ತುಕಾರಾಮ್ ಗೆಲುವು ಸಾಧಿಸಿದ್ದಾರೆ. ಸೊ ಹೀಗಾಗಿ ಈ 3 ಕ್ಷೇತ್ರಗಳು ರಾಜೀನಾಮೆಯಿಂದ ಆ ಸ್ಥಾನಗಳು ತೆರವಾಗಿದ್ದಾವೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಉಪಚುನಾವಣೆ ನಡೀತಿದೆ. ಸೊ ಇದು ಬಹಳ ಕುತೂಹಲ ಮೂಡಿಸಿದೆ. ಕಾರಣ ಏನು ಅಂತ ಕೇಳಿದರೆ, ನೋಡ್ರಿ, HD ಕುಮಾರಸ್ವಾಮಿ JDS ಇಂದ ಆರಿಸಿ ಬಂದಿದ್ದರು, ಇ ತುಕಾರಾಮು ಕಾಂಗ್ರೆಸ್ಸಿಂದ ಆರಿಸಿ ಬಂದಿದ್ದರು, ಬಸವರಾಜ ಬೊಮ್ಮಾಯಿ ಅವರು BJPಯಿಂದ ಆರಿಸಿ ಬಂದಿದ್ದಾರೆ. ತಲಾಗೊಂದೊಂದು ಪಕ್ಷ ಇದು, ಅಂದರೆ JDS, ಕಾಂಗ್ರೆಸ್, BJP. ಈಗ 3 ಪಕ್ಷಕ್ಕೂ ಸವಾಲು. ಆದರೆ ಈಗ ಸದ್ಯ ಅಂದರೆ BJP ಮತ್ತು JDS ಮೈತ್ರಿ ಪಕ್ಷ ಆಗಿದೆ. ಸೊ ಈಗಾಗಲೇ HD ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಈಗ ಬೊಮ್ಮಾಯಿ ಅವರು ನಿಂತ್ಕೊಂಡಾಗ ಅವರ ವಿರುದ್ಧ ಅಹಮದ್ ಖಾನ್ ಪಠಾಣ್ ನಿಂತಿದ್ರು. ಅವರು 64,000 ಓಟ್ ತೊಗೊಂಡಿದ್ರು. ಬೊಮ್ಮಾಯಿ ಅವರು 1 ಲಕ್ಷ ಓಟ್ ತೊಗೊಂಡಿದ್ರು. ಅಲ್ಲಿ ಅಂತರ 36,000. ಇದು ಸಿಗ್ಗಾಂವ್ ಕ್ಷೇತ್ರ. ಇನ್ನು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ರು. JDSದಿಂದ 96,000 ಓಟ್ ತೊಗೊಂಡಿದ್ರು. ಅವರ ವಿರುದ್ಧ BJPಯಿಂದ CP ಯೋಗೇಶ್ವರ್ ನಿಂತ್ಕೊಂಡಿದ್ರು. ಅವರು 80,000 ತಗೊಂಡಿದ್ರು. ಸೊ 16,000 ಡಿಫರೆನ್ಸ್ ಅಲ್ಲಿ ವ್ಯತ್ಯಾಸದಿಂದ ಕುಮಾರಸ್ವಾಮಿ ಅವರು ಗೆಲುವು ಸಾಧಿಸಿದರು. ಇನ್ನು ಇ ತುಕಾರಾಮ್ ಅವರು ಸೊಂಡೂರು ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಂಡಿದ್ರು. 85,000 ಓಟ್ ತಗೊಂಡಿದ್ರು. ಅವರ ವಿರುದ್ಧ BJP ಶಿಲ್ಪಾ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ರು. ಅವರು ಕೇವಲ 49,000 ತಗೊಂಡಿದ್ರು. ಅಲ್ಲಿ ಅಂತರ 35,000. ಸೊ ಹೀಗಾಗಿ ಸೊಂಡೂರು ವಿಧಾನಸಭಾ ಕ್ಷೇತ್ರ BJP ಸೋತಿತ್ತು, ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ರು. ಇ ತುಕಾರಾಮ್ ಗೆಲುವು ಸಾಧಿಸಿದ್ರು, ಶಾಸಕರಾಗಿದ್ದರು. ಈಗ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು MP ಆಗಿದ್ದಾರೆ. ಆ ಕ್ಷೇತ್ರಕ್ಕೆ ಪೈಪೋಟಿ. ಈಗ ಇನ್ನು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ಬೊಮ್ಮಾಯಿ ಅವರು BJPಯಿಂದ ಗೆಲುವು ಸಾಧಿಸಿದ್ರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿ ಇವತ್ತು ರಾಜಕೀಯ ಗರಿಗೆದರಿದೆ. ಇನ್ನು ಚನ್ನಪಟ್ಟಣದಿಂದ HD ಕುಮಾರಸ್ವಾಮಿ ಗೆಲುವು ಸಾಧಿಸಿದ್ರು JDS ಪಕ್ಷದಿಂದ. ಅವರು ಈಗ MP ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ 3 ಕ್ಷೇತ್ರ ಉಪಚುನಾವಣೆ ನೋಡ್ರಿ. ಈಗಾಗಲೇ ಇಲ್ಲಿ ಪೆಟ್ರೋಲು ಡೀಸೆಲು ದರ ಹೆಚ್ಚಳ ಆಗ್ತಾ ಇದೆ ಒಂದು ಕಡೆ, ಆ ಒಂದು ಆಕ್ರೋಶ. ಇನ್ನು ದರ್ಶನ್ ಕೇಸು, ಈ ವ್ಯವಸ್ಥೆ, ಅದರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತೇವೆ, ಆ ಕಡೆ ಗಮನ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯ ಈಗ 3 ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೀನಾಮೆ ಕೊಟ್ಟಿದ್ದರಿಂದ ಅಲ್ಲಿ ರಾಜಕೀಯ ಈಗ 3 ಪಕ್ಷಗಳಲ್ಲಿ, ಅದು JDS, BJP ಮತ್ತೆ ಕಾಂಗ್ರೆಸ್, 3 ಪಕ್ಷಗಳು ಮತ್ತೆ ಆ ಸ್ಥಾನಗಳನ್ನು ಉಳಿಸ್ಕೋಬೇಕು, 3 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ಸು, BJP ಮತ್ತೆ JDS. ಇಲ್ಲಿ ಒಂದು ಏನು ತರ್ಕ ಅಂದರೆ, ಒಂದು ಲೆಕ್ಕಾಚಾರದ ಪ್ರಕಾರ ಸಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೊಮ್ಮಾಯಿ ಅವರು ತಮ್ಮ ಮಗನ್ನ ನಿಲ್ಲಿಸಬೇಕು, ಸ್ಪರ್ಧೆ ಮಾಡಿಸ್ಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಭರತ್ ಬೊಮ್ಮಾಯಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಆ ಕ್ಷೇತ್ರಕ್ಕೆ ಇನ್ನೊಬ್ಬರು ಸ್ವಾಮಿಗಳು ಒಬ್ಬರು ಇದ್ದಾರೆ, ಅವರು ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಬಹಳಷ್ಟು ಈಗಾಗಲೇ ನೀನು ಅಂತ ಹೇಳ್ತಿದ್ದಾರೆ ಎಲ್ಲ ಪಕ್ಷಗಳಲ್ಲಿ. ಜೊತೆಗೆ ಚನ್ನಪಟ್ಟಣ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆಲುವು ಸಾಧಿಸಿದ್ರಲ್ಲ, ಈಗ ಅವರು MP ಆಗಿದ್ದಾರೆ. ಆ ಕ್ಷೇತ್ರಕ್ಕೆ ತಮ್ಮ ಮಗನ್ನ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ. ಯಾಕಂದರೆ BJP JDS ಒಂದಾದ್ರೆ ಅಲ್ಲಿ ಗ್ಯಾರಂಟಿ ಗೆಲುವು. ಯಾರು ನಿಖಿಲ್ ಅವರಿಗೆ ಅವಕಾಶ ಕೊಡಬೇಕು ಅಂತ. ಇನ್ನು ಸೊಂಡೂರು ತುಕಾರಾಮ್ ಅಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲಿ ನಾನು ನೀನು ಅಂತ ಇದ್ದಾರೆ. ನಾನು ಹತ್ತಿರದಿಂದ ಸೋತಿದ್ದೀನಿ, ನನಗೆ ಶಿಲ್ಪಾ ರಾಘವೇಂದ್ರ ನನಗೆ ಟಿಕೆಟ್ ಕೊಡಿ ಅಂತ ಅವರು ಕೇಳ್ಬೋದು BJPಯಿಂದ. ಆದರೆ ಒಟ್ಟಾರೆ ಏನು ಅಂತ ಕೇಳಿದ್ರೆ 3 ಪಕ್ಷಗಳು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಬೊಮ್ಮಾಯಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನೋಡಿ. 3 ಸ್ಥಾನ
ಇದು ಕಾಂಗ್ರೆಸ್ಸು JDS BJP. ಸೊ ಈಗ BJP JDS ಎರಡು ಮೈತ್ರಿ ಆಗಿದ್ದಾರೆ. ಇಲ್ಲಿ ಏನು ಅಕಸ್ಮಾತ್ ಒಂದು ವೇಳೆ ಈ ಮೈತ್ರಿ ವಿಧಾನಸಭಾ ಚುನಾವಣೆಗೂ ಈ ಉಪಚುನಾವಣೆಗೂ ಕೂಡ ಹೊಂದಾಣಿಕೆ ಆದರೆ ಸಿಗ್ಗಾಂವದಿಂದ BJPಗೆ JDS ಬೆಂಬಲ ಸಿಗುತ್ತೆ. ಆ ಕಡೆ ಚನ್ನಪಟ್ಟಣಕ್ಕೆ BJP ನಿಲ್ತೈತು ಅಥವಾ JDS, ಅಲ್ಲಿ JDS ಬಲ ಇದೆ. ಸೊ ಹಾಗಾಗಿ ಅಲ್ಲಿ BJP ಸಪೋರ್ಟ್ ಮಾಡಿದ್ರೆ JDS BJP ಒಂದಾಗಿ ಅಲ್ಲಿ ಸ್ಪರ್ಧೆ ಮಾಡ್ಬೋದು. ಇಲ್ಲಿ ಮೈತ್ರಿ ಇಲ್ಲ. ಇಲ್ಲಿ ಕೂಡ ಸೊಂಡೂರದೊಳಗೆ ಎರಡು JDS BJP ಮೈತ್ರಿ ನಿಲ್ಬಹುದು. ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿ ಸ್ಥಾನ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಚನ್ನಪಟ್ಟಣ ಅವರು JDS ಉಳಿಸ್ಕೋಬೇಕು ಕುಮಾರಸ್ವಾಮಿ, ಇನ್ನು BJP ಸಿಗ್ಗಾಂವ್ ಅವರು BJPಯನ್ನು ಉಳಿಸ್ಕೊಳ್ಬೇಕು. ಆ ಸ್ಥಾನ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಆದರೆ ಚುನಾವಣೆ ಘೋಷಣೆ, ಉಪಚುನಾವಣೆ ಅಂತೂ ಆಗತ್ತೆ. ಸೊ ಈ ಉಪಚುನಾವಣೆಯಲ್ಲಿ ತಮ್ಮ ರಾಜಕೀಯ ಲೆಕ್ಕಾಚಾರವನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ರೆಕ್ಕೆ ಪುಕ್ಕಗಳು ಬಿಚ್ಕೊಂಡಿದ್ದಾವೆ. ಕಾರಣ ಏನು ಅಂದರೆ 3 ವಿಧಾನಸಭಾ ಕ್ಷೇತ್ರಗಳ ನಾನು ಗೆಲ್ಲಬೇಕು, ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಾರೆ. ನಾನು ನಿಂತ್ಕೋಬೇಕು, ನೀನು ನಿಂತ್ಕೊಳ್ಬೇಕು, ನನ್ನ ಮಗನ ನಿಲ್ಲಿಸ್ಬೇಕು, ನಿನ್ನ ಮಗನ ನಿಲ್ಲಿಸ್ಬೇಕು, ನನ್ನ ಸಹೋದರ ನಿಲ್ಲಿಸೋಕೆ ಇದು ಚಾಲುವಾಗಿದೆ. ಇದು ಎಷ್ಟರ ಮಟ್ಟಿಗೆ ಆಯಾ ಪಕ್ಷಗಳು ಮಣೆ ಹಾಕ್ತಾವೋ ಗೊತ್ತಿಲ್ಲ. ಬಟ್ ಸಿಗ್ಗಾಂವ್ ಕ್ಷೇತ್ರದಿಂದ ಭರತ್ ಬೊಮ್ಮಾಯಿಯವರಿಗೆ ಕೊಡ್ಬೋದು ಅಂತ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಒಳಗಿಂದೊಳಗೆ ಅವ್ರು ಹೇಳ್ತಾರೆ ಇದು ಮಾಧ್ಯಮಗಳ ಲೆಕ್ಕಾಚಾರ, ಜನರ ಲೆಕ್ಕಾಚಾರ ಅಂತ. ಇದು ಮಾಧ್ಯಮಗಳ ಲೆಕ್ಕಾಚಾರ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ನೀವು ಕ್ರಿಯೇಟ್ ಮಾಡಿದ್ದು ಅಂತ ಇಲ್ಲ, ನೀವು ಆ ಒಳಗಿಂದೊಳಗೆ ನಡೆಸಿರ್ತೀರಿ. ಯಾಕಂದರೆ ಎಲ್ಲರೂ ತಮ್ಮ ಮಕ್ಕಳನ್ನು ಹೀಗೆ ರಾಜಕಾರಣಕ್ಕೆ ತರಬೇಕು ಅಂತ ಇರ್ತವೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ನಿಖಿಲ್ಗೆ ಪ್ರಯತ್ನ ಮಾಡ್ತಾರೆ, ಬೊಮ್ಮಾಯಿ ಅವರು ಭರತ್ ಬೊಮ್ಮಾಯಿ ಅವರಿಗೆ ಪ್ರಯತ್ನ ಮಾಡ್ತಾರೆ. ಸೊ ಸೊಂಡೂರು ಒಳಗೆ ಅವರು ಯಾರಿಗೆ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ವಿಧಾನಸಭಾ ಕ್ಷೇತ್ರ ಈ 3 ರಾಜೀನಾಮೆಯಿಂದ ತೆರವಾಗಿದೆ. ಇನ್ನೊಂದು ವಿಧಾನ ಪರಿಷತ್ ಸ್ಥಾನ, ಅದು ಕೋಟಾ ಶ್ರೀನಿವಾಸ್ ಅವರು MP ಆಗಿದ್ದಾರೆ, ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ವಿಧಾನಸಭಾ ಕ್ಷೇತ್ರ, ಅದು ವಿಧಾನ ಪರಿಷತ್ ಅದು. ಹೀಗಾಗಿ ಅದಕ್ಕೆಷ್ಟು ಒಲವು ಇರೋದಿಲ್ಲ. ಬಟ್ ಇಲ್ಲಿ ಏನು ಅಂದರೆ ಈ 3 ಕ್ಷೇತ್ರಗಳು, ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಸೊಂಡೂರು ವಿಧಾನಸಭಾ ಕ್ಷೇತ್ರ. ಸೊಂಡೂರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ತುಕಾರಾಂ. ಸಿಗ್ಗಾಂವಲ್ಲಿ BJP ಗೆದ್ದಿತ್ತು, ಬಸವರಾಜ ಬೊಮ್ಮಾಯಿ. ಚನ್ನಪಟ್ಟಣದಲ್ಲಿ JDS HD ಕುಮಾರಸ್ವಾಮಿ ಗೆದ್ದಿದ್ರು. ಆಯಾ ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು ಆ ಪಕ್ಷಗಳು ಅಂತ ಹೇಳಿ ಪೈಪೋಟಿ ನಡೆದಿದೆ. ಮತ್ತು ಈಗಾಗಲೇ ಉಪಚುನಾವಣೆ ನಡೆಯುತ್ತೆ ಅಂತೆ. ಆ ಕ್ಷೇತ್ರಗಳಲ್ಲಿ ಬಹಳಷ್ಟು ಎಲ್ಲ ರಾಜಕಾರಣಿಗಳು ಪಾಪ ಕನಸು ಕಟ್ಕೊಂಡಿರ್ತಾರೆ, ನಾನು MLA ಆಗಬೇಕು, MP ಆಗಬೇಕು, ZP ಮೆಂಬರ್ ಆಗಬೇಕು, ಅಧ್ಯಕ್ಷ ಆಗಬೇಕು. ಈಗ 3 ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ಈ ರಾಜಕಾರಣಿಗಳು, ಸೆಕೆಂಡ್ ಲೈನ್ ರಾಜಕಾರಣಿಗಳು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆ ಪಕ್ಷಗಳ ಈಗಾಗಲೇ ಲೆಕ್ಕಾಚಾರ ಆರಂಭ ಆಗಿದೆ. ಯಾರ್ಯಾರು ಗೆಲ್ತಾರೋ ಯಾರ್ಯಾರು ಸೋಲ್ತಾರೋ ಇದಕ್ಕೆ ಯಾವಾಗ ಉಪಚುನಾವಣೆ ಘೋಷಣೆ ಆಗುತ್ತೋ ಕಾದು ನೋಡಬೇಕು. ಆದರೆ ಒಟ್ಟಾರೆ ಈಗ 3 ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದ ಆ ಕ್ಷೇತ್ರದಲ್ಲಿ ರಾಜಕೀಯ ಕಲರವ ಜೋರಾಗಿದೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ಅನಂತ್, ನಮಸ್ಕಾರ.